ಪ್ರಬಲ ಜನಲೋಕಪಾಲ್ ಮಸೂದೆಗೆ ಒತ್ತಾಯಿಸಿ ಅಣ್ಣಾ ಹಜಾರೆ ನಡೆಸಿರುವ ಉಪವಾಸ 7ನೇ ದಿನಕ್ಕೆ ಕಾಲಿಟ್ಟಿದೆ. ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ನಮ್ಮ ನಿರ್ಧಾರ ಅಚಲ ಅಂತ ಅಣ್ಣಾ ಟೀಮ್ ಸ್ಪಷ್ಟಪಡಿಸಿದೆ. ನಮಗೆ ಸರ್ಕಾರ ಬೀಳಿಸುವ ಉದ್ದೇಶವಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ನಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಅಂತ ಅಣ್ಣಾ ಟೀಮ್ ಸದಸ್ಯ ಅರವಿಂದ ಕೇಜ್ರಿವಾಲ್ ತಿಳಿಸಿದ್ದಾರೆ. ಇದೇ ವೇಳೆ ಅಣ್ಣಾ ಆರೋಗ್ಯ ತಪಾಸಣೆ ಕೂಡ ನಡೆಯಿತು. ಅಣ್ಣಾ ಆರೋಗ್ಯ ಸ್ಥಿರವಾಗಿದ್ದು 7 ದಿನಗಳಲ್ಲಿ 5 ಕೆಜಿ ತೂಕ ಕಡಿಮೆಯಾಗಿದೆ ಅಂತ ಕೇಜ್ರಿವಾಲ್ ತಿಳಿಸಿದ್ದಾರೆ. जी का हेल्थ का जो स्टेटस है, उनके खून में और यूरिन में हल्के हल्के कीटोन्स आने चालू हुए हैं. अभी कोई चिंता करने की बात नहीं है. उनकी सिचुएशन वैसे तो ठीक है. उनका 5 किलो वजन कम हुआ है अभी तक. ಇದೀಗಾಗಲೇ ಏನು ಪ್ರಬಲ ಜನಲೋಕಪಾಲ್ ಮಸೂದೆಗೆ ಒತ್ತಾಯಿಸಿ ಅಣ್ಣಾ ಹಜಾರೆ ನಡೆಸಿರ್ತಕ್ಕಂತಹ ಉಪವಾಸ ಏನಿದೆ ಅದೀಗ 7ನೇ ದಿನಕ್ಕೆ ಕಾಲಿಟ್ಟಿದೆ. ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಇದೀಗಾಗಲೇ ನಮ್ಮ ನಿರ್ಧಾರ ಏನಿದೆ ಅದು ಅಚಲ, ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅನ್ನೋ ಮಾತನ್ನ ಮತ್ತೆ ಅಣ್ಣಾ ಟೀಮ್ ಸ್ಪಷ್ಟಪಡಿಸ್ತಾನೆ ಇದೆ. ಇದೀಗಾಗಲೇ ಅಣ್ಣಾ ಟೀಮ್ ಮತ್ತೊಂದು ವಿಚಾರವನ್ನು ಹೇಳಿದೆ. ನಮಗೆ ಸರ್ಕಾರವನ್ನು ಬೀಳಿಸುವಂತಹ ಯಾವುದೇ ದುರುದ್ದೇಶವಿಲ್ಲ, ಆದರೆ ನಮ್ಮ ಒಂದು ಏನಿದೆ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ ಅನ್ನೋ ಮಾತನ್ನ ಅಣ್ಣಾ ಟೀಮ್ ಸ್ಪಷ್ಟಪಡಿಸಿದೆ. ಮನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಅಣ್ಣಾ ಟೀಮ್ ಅಚಲವಾಗಿದೆ. ಅಣ್ಣಾ ಅವರ ಟೀಮ್ನ ನಿರ್ಧಾರದಲ್ಲಿ ಯಾವುದೇ ರೀತಿಯ ಒಂದು ಬದಲಾವಣೆಗಳು ಕಾಣಿಸ್ತಾ ಇಲ್ಲ, ಅದರ ಜೊತೆಗೆ ಸರ್ಕಾರವನ್ನು ಬೀಳಿಸುವ ಉದ್ದೇಶ ಇಲ್ಲ ಅನ್ನೋ ಮಾತನ್ನು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸೊ ಅಣ್ಣಾ ಸುತ್ತಮುತ್ತಲಿನ ಪರಿಸರ ಯಾವ ರೀತಿ ಇದೆ, ಇವತ್ತು ಯಾವ ರೀತಿ ಕಾಣಿಸ್ತಾ ಇದೆ ಅಂತ? ದಿವ್ಯಶ್ರೀ, ಅಣ್ಣಾ ಹಜಾರೆ ಅವರ ಒಂದು ಉಪವಾಸ ಸತ್ಯಾಗ್ರಹ ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿದೆ. ತಾವು ನೋಡಬಹುದು, ಅಣ್ಣಾ ಹಜಾರೆ ವೇದಿಕೆ ಮೇಲಿದ್ದಾರೆ. ಅಣ್ಣಾ ಟೀಮ್ನ ಸದಸ್ಯ ಅರವಿಂದ ಕೇಜ್ರಿವಾಲ್ ಜನರನ್ನು ಉದ್ದೇಶಿಸಿ ಮಸೂದೆ ಏನಿದೆ ಇದರ ಒಂದು ನಿಟಿಗ್ರಿಟೀಸ್, ಇದರ ಸೂಕ್ಷ್ಮತೆಗಳ ಬಗ್ಗೆ ಜನರಿಗೆ ಮಾಹಿತಿಯನ್ನ ಅರವಿಂದ ಕೇಜ್ರಿವಾಲ್ ನೀಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ಮತ್ತು ನ್ಯಾಯಾಂಗವನ್ನ ಲೋಕಪಾಲ್ ಒಳಗಡೆ ಏಕೆ ತೆಗೆದುಕೊಳ್ಬೇಕು ಮತ್ತು ಒಂದು ಕೆಳಮಟ್ಟದ ಭ್ರಷ್ಟಾಚಾರ ಏನಿದೆ ಅದನ್ನ ನಿಲ್ಲಿಸುವುದು ಹೇಗೆ, ಅದರ ಲೋಕಪಾಲ್ನ ಸೂಕ್ಷ್ಮತೆ ಏನು ಅಂತಕ್ಕಂಥದ್ರ ಬಗ್ಗೆ ಅರವಿಂದ್ ಕೇಜ್ರಿವಾಲ್ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಇನ್ನೊಂದು ಕಡೆ ದಿವ್ಯಶ್ರೀ, ತಾವು ಜನರ ಬಳಿ ನೋಡಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಈ ಒಂದು ಸತ್ಯಾಗ್ರಹಕ್ಕೆ ಬರ್ತಾ ಇದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ರಾಮಲೀಲಾ ಮೈದಾನದಲ್ಲಿ ಈ ಸತ್ಯಾಗ್ರಹ ಒಂದು 4ನೇ ದಿನಕ್ಕೆ ಕಾಲಿಟ್ಟಿದೆ. ಅಣ್ಣಾ ಹಜಾರೆ ಅವರ 7ನೇ ದಿನದ ಉಪವಾಸ ಸತ್ಯಾಗ್ರಹಕ್ಕೆ ಅದೇ ರೀತಿಯಲ್ಲಿ ಜನ ಬೆಂಬಲ ನೀಡ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ರಾಷ್ಟ್ರಧ್ವಜ ಹಿಡಿದು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಪ್ರಾಯಶಃ ಇಷ್ಟು ದಿನಗಳವರೆಗೆ ನಮಗೊಂದು ಒಂದು ರೀತಿಯಾಗಿರ್ತಕ್ಕಂಥ ಮಿಥ್ಯೇನಿತ್ತು ಅಂತಕ್ಕಂಥದ್ದು, ಕೇವಲ ತಮ್ಮ ಕೆಲಸಗಳಿಗಾಗಿ ಜನ ಬರ್ತಾರೆ, ಆದರೆ ನೈಜ ಪ್ರಶ್ನೆಗಳು ಬಂದಾಗ ಜನ ಬರುವುದಿಲ್ಲ ಅಂತಕ್ಕಂಥದ್ದು. ಆದರೆ ಇಲ್ಲಿ ಸೇರಿರ್ತಕ್ಕಂಥ ಜನರನ್ನ ನೋಡಿದ್ರೆ ಒಬ್ಬ ಸಾಮಾನ್ಯ ಜನತೆ, ತೆರಿಗೆದಾರ ಇವತ್ತು ಬೀದಿಗಿಳಿದಿದ್ದಾನೆ. ಒಟ್ಟಾರೆ ಒಂದು ವ್ಯವಸ್ಥೆಯ ವಿರುದ್ಧ ರೋಷ ಅನ್ನದಿದ್ರೂ ಕೂಡ ವ್ಯವಸ್ಥೆಯ ವಿರುದ್ಧದ ತನ್ನ ಅಸಮಾಧಾನಗಳ ಬಗ್ಗೆ ಸರ್ಕಾರಕ್ಕೆ ಹೇಳಲು ಬಂದಿದ್ದಾನೆ ಆಮ್ ಆದ್ಮಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಪ್ರಾಯಶಃ ಜನಲೋಕಪಾಲ್ ಅಥವಾ ಲೋಕಪಾಲ್ ಮಸೂದೆ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ. ಸಿವಿಲ್ ಸೊಸೈಟಿಯ ಸದಸ್ಯರು ಒಂದು ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ, ಸರ್ಕಾರದ ಜೊತೆಗಿರ್ತಕ್ಕಂಥ ಕೆಲ ಇಂಟೆಲೆಕ್ಚುವಲ್ಸ್ ಬೇರೆ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಾಯಶಃ ಇದರ ಒಂದು ನಿಜವಾದ ಫೋರಂ ನಾಳೆ ಚರ್ಚಿಸ್ತಕ್ಕಂಥದ್ದು ಸಂಸತ್ತೇ ಆಗಿರ್ಬೋದು. ಆದರೆ ಜನ ಹೇಳಲು ನೋಡಿ ಸ್ವಾಮಿ, 64 ವರ್ಷವಾಯಿತು, ಇನ್ನಾದ್ರೂ ಕೂಡ ಭ್ರಷ್ಟಾಚಾರವನ್ನ ಕಡಿಮೆ ಮಾಡದಿದ್ರೆ ವ್ಯವಸ್ಥೆಯ ವಿರುದ್ಧದ ಅಸಮಾಧಾನ ಆಕ್ರೋಶವಾಗಿ ಪರಿಣತವಾಗುತ್ತೆ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನ ಇಲ್ಲಿ ಸೇರಿರ್ತಕ್ಕಂಥ ಜನ ಕೊಡಲು ಬಯಸ್ತಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ನಾನು ಅನೇಕ ಜನಸಾಮಾನ್ಯರೊಂದಿಗೆ ಇಲ್ಲಿ ಮಾತನಾಡಿದೆ. ಪ್ರಮುಖವಾಗಿರ್ತಕ್ಕಂಥದ್ದು
ಆ ರೀತಿಯಾಗಿರ್ತಕ್ಕಂಥ ಒಂದು ಅಸಮಾಧಾನ ಅಂತಕ್ಕಂಥದ್ದು ಯಾವ ರೀತಿ ಒಂದು ಎಕ್ಸಿಕ್ಯೂಟಿವ್ ಆಗಲಿ ಲೆಜಿಸ್ಲೇಟಿವ್ ಆಗಲಿ ನಮ್ಮ ಅಭಿಪ್ರಾಯಗಳನ್ನು ಕೇಳ್ತಾ ಇಲ್ಲ ಅಂತಕ್ಕಂಥ ಒಂದು ಸಹಜ ಅಸಮಾಧಾನ ಜನರಲ್ಲಿ ಮನೆ ಮಾಡಿದೆ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆದರೆ ಯಾವುದೇ ರೀತಿಯ ಪಾರ್ಲಿಮೆಂಟ್ರಿ ಸುಪ್ರೀಮಸಿಯನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಜನರ ಮನಸ್ಸಲ್ಲಿಲ್ಲ. ಜನರ ಮನಸ್ಸಿನಲ್ಲಿರ್ತಕ್ಕಂಥದ್ದು ಭ್ರಷ್ಟಾಚಾರವನ್ನು ಕಡಿಮೆ ಮಾಡಬೇಕು, ಅದಕ್ಕೆ ಅಂಕುಶವನ್ನು ಹಾಕಬೇಕು ಅಂತಕ್ಕಂಥದ್ದು. ಪ್ರಾಯಶಃ ದಿನ ಬೆಳಗ್ಗೆ ಜನ ಎಷ್ಟು ಬರ್ತಾರೆ ಅಂತ ಆಧಾರದ ಮೇಲೆ ಈ ಆಂದೋಲನವನ್ನು ನೋಡುವ ಅಗತ್ಯವಿಲ್ಲ ಅಂತಕ್ಕಂಥದ್ದು ಪ್ರಾಯಶಃ ಕಳೆದ 4 ದಿನದ ಘಟನಾವಳಿಗಳು ಸ್ಪಷ್ಟಪಡಿಸ್ತಾ ಇವೆ. ದಿವ್ಯಶ್ರೀ, ಒಂದಂತೂ ಸತ್ಯ, ಅಣ್ಣಾ ಹಜಾರೆ ಭ್ರಷ್ಟಾಚಾರ ಸಾಮಾನ್ಯರ ದನಿಯಾಗಿದ್ದಾರೆ. ಸರ್ಕಾರ ಇನ್ನೂ ತಡ ಮಾಡದೆ ಅಣ್ಣಾ ಹಜಾರೆ ಅವರ ಜೊತೆ ಮಾತುಕತೆಯನ್ನು ನಡೆಸಬೇಕು. ಯಾವ ರೀತಿಯಾಗಿರ್ತಕ್ಕಂಥ ಒಂದು ನಿಟಿಗ್ರಿಟೀಸ್ ಇದೆ, ಸೂಕ್ಷ್ಮತೆ ಇದೆ ಅಂತಕ್ಕಂಥದ್ರ ಆಧಾರದ ಮೇಲೆ ಪ್ರಾಯಶಃ ಲೋಕಪಾಲ್ ಮಸೂದೆಯಲ್ಲಿ ತಿದ್ದುಪಡಿಯನ್ನು ತರ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಜನಸಾಮಾನ್ಯರು ವ್ಯಕ್ತಪಡಿಸ್ತಕ್ಕಂಥ ಅಭಿಪ್ರಾಯ. ಅಣ್ಣಾ ಹಜಾರೆ ಅವರ 7ನೇ ಉಪವಾಸ ಸತ್ಯಾಗ್ರಹ ಏನಿದೆ, ಇವತ್ತು ಬೆಳಿಗ್ಗೆ ಅಣ್ಣಾ ಹಜಾರೆ ಅವರ ಒಂದು ಆರೋಗ್ಯ ತಪಾಸಣೆಯನ್ನು ನಡೆಸಲಾಯಿತು. ಎಲ್ಲ ವೈಟಲ್ಸ್ಗಳು ನಾರ್ಮಲ್ ಇವೆ ಅಂತಕ್ಕಂಥದ್ದನ್ನು ವೈದ್ಯರು ಹೇಳಿದ್ದಾರೆ. ಆದರೆ ಯೂರಿನ್ ತಪಾಸಣೆಯನ್ನು ಮಾಡಿದ್ರಲ್ಲಿ ಕೆಲಮಟ್ಟದ ಒಂದು ಭಿನ್ನತೆಗಳು ಬರ್ತಾ ಇವೆ. ಇದು ವೈದ್ಯರು ಇದನ್ನು ತಪಾಸಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಬ್ಯಾಕ್ ಚಾನೆಲ್ ನೆಗೋಸಿಯೇಷನ್ಸ್ ಅನ್ನು ಕೂಡ ಪ್ರಾರಂಭಿಸಿದೆ. ಮಹಾರಾಷ್ಟ್ರದ ಕೆಲ ಅಧಿಕಾರಿಗಳು ದೆಹಲಿಗೆ ಬಂದು ಅಣ್ಣಾ ಹಜಾರೆ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ದಿವ್ಯಶ್ರೀ. ಓಕೆ ಪ್ರಶಾಂತ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.